ಇನ್ನೊಂದು 1 ಕಿಲೋಮೀಟ್ರ್ ಇದೆ, 3 ಮಿನಿಟ್ ಅಂತ ತೋರಿಸ್ತಿದೆ ಬಲಮುರಿ ಫಾಲ್ಸಿಗೆ. ಯಪ್ ಎತ್ತಿತು, ರೀಚ್ ಆದ್ವಿ. ಇವಾಗಲೇನಾ? ಇದಾ ಮಡಗುತ್ತೆ. ಅಲ್ಲಿ ನೋಡಿ ಈಗ ಫುಲ್ಲು ಜಲಪಾತದಲ್ಲಿ ಸ್ನಾನ ಮಾಡ್ತಿದ್ದಾರೆ. ಇದೇ ಎಂಥ ಫಾಲ್ಸು? ಹಾಂ, ಬಲಮುರಿ ಫಾಲ್ಸಲ್ಲಿದ್ದೇವೆ ನಾವೀಗ. ನೋಡಿದೆ ಇಷ್ಟಕ್ಕೆ ಬಲಮುರಿ ಫಾಲ್ಸ್ ಅಂತ ಹೇಳೋದು. ಆ ಕಡೆ ಹಿಂದೆ ದೇವಸ್ಥಾನ, ಶಿವನ ದೇವಸ್ಥಾನ, ಅದಕ್ಕೆ ನಾವು ಹೋಗಿ ಬಂದ್ವಿ. ಅಲ್ಲೊಬ್ಬರು ನೀರಲ್ಲಿ ಕೂತಿದ್ದಾರೆ. ಸುಮಾರು ಕನ್ನಡ ಮೂವಿ ಎಲ್ಲ ಶೂಟ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ, ಗೊತ್ತಿಲ್ಲ, ನಾನು ನೋಡಲಿಲ್ಲ. ಮುಂದೆ ಆಯ್ಕ ರಜ್ಜ ಆತಾ? ಅಕ್ಕ ಫೋಟೋ ತೆಗಿತಿದ್ದಾಳೆ. ಸೊ ವೇಟಿಂಗ್. ಮಳೆ ಬರುವ ಹಾಗೆ ಇಲ್ಲ, ನೋಡು ಏನಾಗುತ್ತೆ ಅಂತ. ಒಂದು ರೌಂಡ್ ಹಾಕಿ ಬಂದ್ವಿ, ಅಲ್ಲಿದ್ವಿ ನಾವು, ವ್ಲಾಗ್ ಎಲ್ಲ ಮಾಡಿದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಆತಾ? ಲೆಟ್ಸ್ ಗೋ. ಅಷ್ಟೇ ನೋಡಿ, ಇನ್ನು ಯೂ ಟರ್ನ್ ಮಾಡಿಬಿಟ್ಟು ವಾಪಸ್ ಹೋಗ್ಬಿಟ್ಟು ಅಷ್ಟೇ. ಪೊಲೀಸು ಇದ್ದಾರೆ ಬೇಕಾದ್ರೆ, ಇಲ್ಲಿ ಪೊಲೀಸ್ ವ್ಯಾನ್ ಇದೆ. ಓಕೆ, ಸ್ವಿಫ್ಟ್ ಬರ್ತೀವಿ, ಸ್ವಿಫ್ಟ್. ಅದೇ ಫಾಲ್ಸ್, ಇದೇ ರೋಡ್. ನೆಕ್ಸ್ಟ್ ನಮ್ಮ ಪಯಣ ಈಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ವೇಣುಗೋಪಾಲ ಸ್ವಾಮಿ ಟೆಂಪಲ್. ಕೇಳುವಲ್ಲ ಅಡ್ವೆಂಚರ್ ಪಾರ್ಕ್ಗೆ ಎಷ್ಟಾಗ್ತದೆ ಅಂತ. ಅಡ್ವೆಂಚರ್ ಪಾರ್ಕ್ ಹಾಂ, ಇಲ್ಲ, ಎಷ್ಟು ಕೇಳುವ, ಎಷ್ಟು ಅಂತ ಕೇಳುವ ರೇಟ್. ಎಷ್ಟಣ್ಣ, ಎಷ್ಟಿದು?
ಅಮೌಂಟ್ ಎಷ್ಟು? ಹಾಂ, 150ನಾ? ಏನು ಒಂದು ರೌಂಡಾ ಬಿಡೇಕಾ? 150ಅಂತೆ ಬೈಕ್ ರೈಡ್. ಒಂದು ಹೋಗೋಣ ನೋಡೋಣ. ಈ ಮೊಬೈಲ್ ಇದೆಲ್ಲಿದ್ದು? ಹಾಯ್, ಮಾಡ್ಬೋದಾ ಈಗ? ಹಾಂ, ಕೀ ಎಲ್ಲದಲ್ಲಿದೆಯಾ? ಹಾಯ್, ಹೇಲೋ. $150ಅಂತೆ ಒಂದು ರೈಡಿಗೆ. ಹೋಗಿ ಬರೋಣ. ಹಾಂ, ಯಾವುದು ಇಂಥ ಆಗ? ಏನಪ್ಪ ನಿನ್ನ ಹೆಸರು? ಹಾಂ, ಕಾರ್ತಿಕ್. ಇದು ಬ್ರೇಕಾ? ಇದು ಎಕ್ಸ್ಲೇಟ್ರಾ? ಓಕೆ. ಗೇರು? ಇದು ಬ್ರೇಕ್, ಇದು ಬ್ರೇಕ್, ಇದು ಎಕ್ಸ್ಲೇಟ್ರ್, ಇದು ಇಂಡಿಕೇಟ್ರ್. ಆಫ್ ಮಾಡೋದು ಇದಾ? ಅಲ್ಲಲ್ಲ, ಇದಾ ಆಫ್ ಮಾಡೋದು? ಆಫ್ ಮಾಡ್ಲಿಕ್ಕೆ ಸ್ವಿಚ್ ಇದಾ? ಸ್ವಿಚ್ಚೇ ಇಲ್ವಾ? ಮತ್ತೆ ಹೇಗೆ ಆಫ್ ಮಾಡ್ತೀರಾ? ಓ, ಓಕೆ ಓಕೆ. ಕೀ ಎಲ್ಲಿದೆ? ಹಾಂ, ಇಲ್ಲಿದೆ. ಓಕೆ. ಹೇಗೆ ಹೋಗೋದು? ಹಾಂ, ಮಾರೆ, ನಾನು ಬೈಕಲ್ಲಿ ಒಂದು ರೌಂಡ್ ಬರ್ತಿದ್ದೆ. ಆಯಿತಾ? ಒಂದೇ ರೌಂಡಾ? ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ. ಹಾಂ, ನಿಲ್ಲಿ, ಸ್ವಲ್ಪ ಎದುರು ನಿಲ್ಲಿಸ್ತೇನೆ. ಎಸ್, ಇದಾ? ಅಪ್ಪು ಅಪ್ಪ, ಒಳ್ಳೆದಿಲ್ಲ. ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು. ಅವನು ಯಾವಾಗಲೂ ಇಲ್ಲೇ ರೈಡ್ ಮಾಡ್ತಾ ಇರ್ತಾನಲ್ಲ. ಹಾಂ, ಹ್ಞೂ. ರೈಡ್ ಹೋದ್ವಿ, ಅಷ್ಟೇನು ಮಜಾ ಇರಲಿಲ್ಲ. ನಮಗೆ ಇದು ಬಿಡುವವರಿಗೆ ಅದೇನು ಮಜಾ ಬರಲ್ಲ. ಬಟ್ ಓಕೆ, 150 ರೂಪಾಯಿ ಎಲ್ಲ ಜಾಸ್ತಿ ಆಯಿತು. 10 ರೂಪಾಯಿ ಪೆಟ್ರೋಲಿಗೆ 150 ರೂಪಾಯಿ. ವಾಹ್,
ಅಲ್ಲಿ ನೋಡಿ, ಇಲ್ಲಿ ಹಾಂ ಅದು KRS ಡ್ಯಾಮ್. ಇದು ಗ್ರೀನರಿ ಫುಲ್. ಎಸ್, ಕನ್ನಡ ನಾಡಿನ ಜೀವನದಿ ಈ ಕಾವೇರಿ. ಇದು ಸಾಂಗ್, ಇದು ರಾಗ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಈಗೇನೆ ನೋಡಿ ಅಲ್ಲಿ ನೋಡಿ, ವಾಹ್, ಇಲ್ಲಿ ನೋಡಿ, ಅಲ್ಲಿ ನೋಡಿ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಜಯವಾಗಲಿ. ಇಂಜಿನಿಯರ್ ನಾವೀಗ ಒಂದು ಟೆಂಪಲ್ಗೆ ಹೋಗ್ತಿದ್ದೇವಲ್ಲ, ಆ ಟೆಂಪಲ್ ಎಕ್ಸಾಕ್ಟಾಗಿ ಹಿಂದ್ಗಡೆ ಇರೋದು, ಅಂದರೆ ಡ್ಯಾಮಿನ ಹಿಂದ್ಗಡೆ ಇರೋದು. ಈಗ ಡ್ಯಾಮ್ನ ಹಿಂದ್ಗಡೆ ನೋಡೋಕೆ ಹೋಗ್ತಿದ್ದೇವೆ, ಹೋಗೋಣ ಏನಾಗ್ತದೆ ಅಂತ. ಅಲ್ಲಿ ನೋಡಿ, ವಾಹ್, ಎಂಥ ವ್ಯೂ ನೋಡಿ. ವಾಹ್, ಟೆಂಪಲ್ ನೋಡಿ, ಸೀನ್ ನೋಡಿ, ನೈಸ್. ಅಲ್ಲೇ ಮಾಡುವ. ನೋಡಿ 52% ಚಾರ್ಜ್ ಇದೆ. ನೋಡಿ ಇದು ಡ್ಯಾಮ್. ಓ ಅಲ್ಲಿ ಕಾಣ್ತಿರೋದು ಡ್ಯಾಮ್, ಹಂಪಿನಾಗ ಕಾಣ್ತಿದೆ ಅಲ್ಲ, ಓ ಅಲ್ಲಿ ಕಾಣ್ತಿದೆ, ಇಲ್ಲ ಗೊತ್ತಿಲ್ಲ, ಅದು ಡ್ಯಾಮ್. ಕತೆ ಹೇಳಿ ಅಕ್ಕ ಇಲ್ಲಿ, ಅದು ಕತೆ ಹೇಳ್ಬೇಕು. ಇದು KRS ಡ್ಯಾಮ್. KRS ಡ್ಯಾಮ್ ಅಲ್ಲ, ಇದು ನೀರು. ಅದೇ ಇದು ನೀರು, ಅದು KRS ಡ್ಯಾಮ್, ಅದು ಡ್ಯಾಮ್, ಇದು ನೀರು. ಹೇಳ್ಬೇಕಾದ್ರೆ ಈಗ ಇಲ್ಲ ಡ್ಯಾಮೇ ನೀರು ಇರ್ಕೊಂಡಿದ್ದಲ್ಲ, ಇದು ನೀರು, ಆ ನೀರೇ ಅದು ಡ್ಯಾಮ್. ಓ ಅಲ್ಲಿರೋದು ಇರ್ಲಿ ಮಾರಾಯ, ಇದು ಸ್ಟೋರ್ಡ್ ವಾಟರ್. ಆಯ್ತು, ಸ್ಟೋರ್ಡ್ ವಾಟರ್ ಆದ್ರೆ ಎಂತ ಮಾಡ್ಬೇಕೀಗ? ಎಂತ ಮಾಡುದು ಬೇಡ, ತಿರುಗುತ್ತಾ ಇದು ನೋಡುವಾಗಲೇ ವಾಟರ್. ಇದ ನೋಡು, ಎಲ್ಲಿ ಕಣ್ಣು ಹಾಕಿರೋ ನೀರೇ, ಇಲ್ಲಿಂದ ಆ ತುದಿವರೆಗೆ ಸುತ್ತಲಿದೆ. ಹೌದು, ಒಂಥರ ಮಿನಿ ದ್ವೀಪಲ್ಲಿದ್ದು ನಾವೀಗ. ಮಿನಿ ದ್ವೀಪಲ್ಲ, ಆಕ್ಚುಲಿ ದೊಡ್ಡ ದ್ವೀಪದಂಗೆ ಹೇಳ್ತಾ ಇದ್ದು ಫೀಲ್. ಹೇಗೆ ಕಾಣಿಸಿದೆ ಗೊತ್ತಿಲ್ಲ, ನಿಮಿಷ ಕೊಡಿ. ಮತ್ತೆ ವಿಡಿಯೋ ಮಾಡುವಾಗ ಇಲ್ಲ ಅಂತೆ ಒಳಗಡೆ, ಒಳ್ಳೆದಾಯ್ತು. ಈಗ ನೋಡಿ ಈ ಥರ ಇದೆ ಟೆಂಪಲ್. ಅಂದ್ರೆ ಇದು ತುಂಬಾ ಮಳೆಗಾಲದಲ್ಲೆಲ್ಲ ಸ್ವಲ್ಪ ನೀರು ಬಂದು ಮುಳುಗತ್ತಲ್ಲ, ಸೊ ವಿಡಿಯೋ ಮಾಡಿ ಹಾಕಿದ್ರೆ ಎಷ್ಟೆಷ್ಟೋ ದೂರದ ಊರಿಂದೆಲ್ಲ ಬರ್ತಾರೆ, ಆಮೇಲೆ ಇಲ್ಲಿ ಬಂದಾಗಿರುತ್ತೆ. ಹೌದಾ, ಅದಕ್ಕೆ ಇರ್ಬೋದು ಅಂತ ಅನ್ಸತ್ತೆ. ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ಇದ್ದೇವೆ, ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಮೊದಲೇನೋ ಇದೆಲ್ಲ ಅಂದರೆ ಇಲ್ಲಿ ಡೆಸ್ಟ್ರಾಯ್ ಆಗಿತ್ತು, ಅದನ್ನು ರಿಪೇರ್ ಮಾಡಿದ್ದು. 7 ವರ್ಷ ಆಯ್ತಂತೆ ರಿಪೇರಿ ಮಾಡಿ. ಸಖತ್ತಿದೆ, ಒಳಗಡೆ ಎಲ್ಲ ತುಂಬ ಇದೆ, ಮುಂದೆ ಹೇಳ್ತೇನೆ.
ಫಸ್ಟ್ ಇದನ್ನು ನೋಡಿ, ಇದೊಂದು ರಥ ಮಾಡಿದ್ದಾರೆ. ಥರ ಆಮೇಲೆ ಇಲ್ಲಿ ಹೇಳಿ, ಕತೆ ಹೇಳಿ. ಫಸ್ಟ್ ಎಂಟ್ರ್ ಆದಾಗೆ ನಮಗೆ ದೇವರು ಯಾರೆಲ್ಲ ಸಿಗ್ತಾರೆ ಅಂತ. ಇಲ್ಲಿ ನಾಸ ಬರ್ತೇನೆ, ನಾಸ ಕೂತಿರ್ತೇನೆ. ಫಸ್ಟ್ ಒಂದು ಸೆಕೆಂಡ್, ನನ್ನ ಫೋನ್ ಸ್ವಿಚ್ ಆನ್ ಆಗಿದೆ, ಬಟ್ ಎಂಥದೋ ನಾನು ಈಚೆ ಕಡೆ ಬರ್ತೇನೆ. ನನಗೆ ಈಚೆ ಕಡೆ ಹೀಗೆ ಹಿಡ್ಕೊಳ್ಳೋದು. ಹೇಳಿ. ಈಗ ಫಸ್ಟ್ ನಾವು ಎಂಟ್ರ್ ಆಗಿ ಲೆಫ್ಟ್ ಹೋದರೆ ವಿಘ್ನೇಶ್ವರ ಮೊದಲಿಗೆ ಗಣಪತಿ ಫಸ್ಟ್ ಗಣಪತಿಗೆ, ಆಮೇಲೆ ಶಿವಪಾರ್ವತಿ, ಆಮೇಲೆ ಸುಬ್ರಹ್ಮಣ್ಯ ದೇವರಿದ್ರು, ಆಮೇಲೆ ದತ್ತಾತ್ರೇಯ. ಹೌದು. ಆಮೇಲೆ ಅಷ್ಟಲಕ್ಷ್ಮಿಯರದ್ದು ಗುಡಿಗಳು. ಅಂದ್ರೆ ದೇವರಿಗೆ ಯಾವ್ಯಾವ ಬಣ್ಣದ ಇದು ಉಡುಪು ಹಾಕಬೇಕು ಅದೇ ಬಣ್ಣದ ಉಡುಪು ಹಾಕಿ ಎಲ್ಲ ನೀಟಾಗಿ. ಫೋಟೋ ಎಲ್ಲ ತೆಗಿಯೋಗಿಲ್ಲ, ಫುಲ್ಲು ಪ್ರೈವೇಸಿ. ಫೋನ್ ಸ್ವಿಚ್ ಆಫ್ ಮಾಡಿ ಒಳಗೆ ಹೋಗ್ಬೇಕು. ಮಸ್ಟ್ ಒಂದ್ಸಲ ಬರುವಂಥ ಪ್ಲೇಸ್, ಒಂದ್ಸಲ ಅಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಂಥ ಪ್ಲೇಸ್ ಇದು. ಯಾವುದೋ ಬೇರೆ ಲೋಕಕ್ಕೆ ಅಂದರೆ ನಮ್ಮ ಇಂಡಿಯಾ ಟೆಂಪಲಿಗೆ ಹೋದಾಗೆ, ಅಂದರೆ ಆ ಥರ ಅಲ್ಲ, ಬೇರೆ ದೇಶಕ್ಕೆ ಹೋದಾಗ, ಬೇರೆ ಲೋಕಕ್ಕೆ ಹೋದಾಗುತ್ತೆ. ಹೌದು. ಮತ್ತೆ ಎಲ್ಲಿ ಐತಿತ್ತು? ಶಿವಪಾರ್ವತಿಯಾಗಿ ಸುಬ್ರಹ್ಮಣ್ಯ ಅಲ್ವಾ? ದತ್ತಾತ್ರೇಯ, ಸುಬ್ರಹ್ಮಣ್ಯ, ಆಮೇಲೆ ಅಷ್ಟಲಕ್ಷ್ಮಿ ಅವರು, ಒಂದೊಂದು ಲಕ್ಷ್ಮಿಯದ್ದು ಅಷ್ಟಲಕ್ಷ್ಮಿ. ನಮ್ಮ ಭಾರತದ ಪ್ರಮುಖ ನದಿಗಳ ಇದು ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಅಂತ ಅಷ್ಟು ನದಿಗಳದ್ದು ದೇವರ ಗುಡಿಗಳು. ಆಮೇಲೆ ನವಗ್ರಹ ಗುಡಿಗಳು. ಆಮೇಲೆ ನವಗ್ರಹ ಸೂರ್ಯ ಚಂದ್ರರದ್ದು, ನವಗ್ರಹಗಳು. ಆಮೇಲೆ ದಶಾವತಾರಗಳಿತ್ತು. ಆಮೇಲೆ ದಶಾವತಾರದಲ್ಲಿ ವಿಷ್ಣುವಿನ 10 ಅವತಾರ ಇತ್ತು, 10 ಗುಡಿಗಳು. ಆಮೇಲೆ ಮಹರ್ಷಿಗಳದ್ದಿತ್ತು, ಸಪ್ತ ಮಹರ್ಷಿಗಳದ್ದಿತ್ತು. ಆಮೇಲೆ ಮಧ್ಯದಲ್ಲಿ ಇದು ಮುಖ್ಯ ದೇವಸ್ಥಾನ ಆಗಿ ಗರ್ಭಗುಡಿಯಲ್ಲಿ ವೇಣುಗೋಪಾಲ ದೇವರು ಕೃಷ್ಣ. ತುಂಬ ಚೆನ್ನಾಗಿತ್ತು ಅಷ್ಟೇ. ನೆಕ್ಸ್ಟ್ ಎಲ್ಲಿಗೆ ಬೇಡ? KRS. ನೆಕ್ಸ್ಟ್ ನೋಡುವ ಎಲ್ಲಿಗೆ ಅಂತ. ವಿಡಿಯೋದಲ್ಲಿ ಗೊತ್ತಾಗ್ತದೆ ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಾಗ್ತದೆ. ಓಕೆ, ಇಲ್ಲಿಗೆ ಏನು ಮಾಡುವ, ಅಲ್ಲಿ ಸಿಗುವ. ವೇಣುಗೋಪಾಲ ಸ್ವಾಮಿ ಟೆಂಪಲಿಂದ ನಾವೀಗ ಹೊರಟು ಇನ್ನೀಗ ನೆಕ್ಸ್ಟ್ ಪಯಣ ನಮ್ಮದು ಬೃಂದಾವನ ಗಾರ್ಡನ್ಸ್ಗೆ. ಇದು ಪ್ರೈವೇಟ್ ಟೆಂಪಲ್ ಅಂತೆ, ಅಂದರೆ ಪ್ರೈವೇಟ್ನವರು ಮಾಡಿರೋದು. ಸೊ ಆದ ಕಾರಣ ಇದು ಗೌರ್ಮೆಂಟ್ ರೋಡು. ಸೊ ರೋಡು ಸರಿ ಇಲ್ಲ, ಟೆಂಪಲ್ ತುಂಬ ಚೆನ್ನಾಗಿದೆ. ನೋಡಿ, ಟೆಂಪಲಿಗೆ ಹೋಗುವ ರೋಡ್ ಹೀಗಿದೆ, ಫುಲ್ ಏನಿಲ್ಲ, ಎಲ್ಲ ಹೋಗಿದೆ. ಸಿ, ವೆಲ್ಕಮ್ ಟು ಬೃಂದಾವನ ಗಾರ್ಡನ್. ಟೂ ವೀಲರ್ ಪಾರ್ಕಿಂಗ್ ಅಂತ ಬೋರ್ಡ್ ಇದೆ. ಗುಳ್ಳೆ ನೋಡಿ, ಗುಳ್ಳೆ. ಬೆಳಗ್ಗಿಂದ ಸುತ್ತಿ ಬಿಸಿಲಿಗೆ ಆಗೋದು. ಮನೆಗೆ ಹೋದ ನಂತರ ಸ್ನಾನ ಮಾಡಿದಾಗ ಸರಿ ಆಗುತ್ತೆ. ಇದು ನೋಡಿ, ಬೆಳಗ್ಗಿಂದ ಖಾಲಿ 2 ದೋಸೆಯಲ್ಲಿದ್ದೇವೆ. ಇಲ್ಲಿ ಒಳಗಡೆ ಏನಾದ್ರು ತಿನ್ಬೇಕು, ನೋಡೋ ಏನಾಗುತ್ತೆ. ಟಿಕೆಟ್ ಮಾಡೋ, ಟಿಕೆಟ್.
ನಿಮಗೆ ಫ್ಲೇವರ್ ಮಸಾಲೆ ಇದೆ, ಬಟರ್ ಸಾಲ್ಟ್ ಇದೆ, ಅದು ಬೇಕು. ಮಸಾಲೆ ಇಷ್ಟೆರಡ ಎರಡು ಅಕ್ಕನ್ಯಾಗ ಹಾಂ ಅಲ್ಲ ಒಂದು ಮ್ಯಾಗಿ ಹಾಕಿ. ಮ್ಯಾಗಿ ಮಸಾಲ, ಚಾಟ್ ಮಸಾಲ. ಇದು ಮಿಕ್ಸೆಡ್ ಮಸಾಲ, ಮ್ಯಾಗಿ ಮಸಾಲ. ಮೀಡಿಯಂ ಗ್ಲಾಸ್ ಹಾಕಿ. ಹಾಂ. ಹಲೋ, ಲೆಮನ್ ಸೋಡಾ, ಗೋಲಿ ಸೋಡಾ ಮೇಡಮ್. ಎರಡು ಇದು lemon ಗೋಲಿ ಮಸಾಲ. ಸೋಡಾ, ಇಲ್ಲ ನನಗೆ ಸ್ವೀಟ್ ಕಾರ್ನ್, ಪಾಪ್ಕಾರ್ನ್, ಲೆಮನ್ ಸೋಡಾ, ಗೋಲಿ ಸೋಡಾ. ನೋಡಿ ಗಾಯ್ಸ್, ನಾವು KRSಗೆ ಬಂದಿದ್ದೇವೆ, ಬೃಂದಾವನ ಗಾರ್ಡನ್. ಇಲ್ಲಿ ನಾನು ಬಂದದ್ದು ಆಲ್ಮೋಸ್ಟ್ ಯಾವಾಗಕ್ಕ ನಾವು ಸ್ಕೂಲ್ ಡೇಸ್ಲಿ 10th ಅಲ್ಲ, 10th ಅಲ್ಲ, ನೀನಿಪ್ಪಾಗ ನಾನು 8th ಇಪ್ಪಾಗ ಬಂದದ್ದು. ನಾನು 3ನೇ ಕ್ಲಾಸಲ್ಲಿರುವಾಗ ಇಲ್ಲಿ ಬಂದದ್ದು. ಒಂದು ಎಷ್ಟನೇ ಕ್ಲಾಸ್ ಅಂತ ಕರೆಕ್ಟ್ ಗೊತ್ತಿಲ್ಲ, ಒಂದು 3ನೇ ಕ್ಲಾಸ್ ಅಂತ ನೆನೆಸ್ತೇನೆ. 3ನೇ ಕ್ಲಾಸ್ 3ನೇ ಕ್ಲಾಸಲ್ಲಿರುವಾಗ ಬಂದದ್ದು. ಆ ನಂತರ ಈಗ ಬರ್ತಿರೋದು. ನೋಡಿ ಕಾರಂಜಿ ನೋಡಿ. ಅವಾಗೆಲ್ಲ ಹಿಂಗಿತ್ತು ಇದು. ಟಿಕೆಟ್ ಇತ್ತಲ್ಲ. ನೋಡಿ ತಗೊಳಕ್ಕೆ ಹ್ಞೂ ಒಂದು ಸಾಕಲ್ಲ ಈಗ, ಒಂದು ಬೇಕು. ಖಾರ ಮಿಕ್ಸಾ? ಹಾಂ ಮಾಡ್ಲಿಕ್ಕೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಈ ನೆಲ್ಲಿಕಾಯಿಯ ಹೆಸರೇನು? ನೆಲ್ಲಿಕಾಯಿ ಅಂತ ಮೇಡಮ್. ಅಲ್ಲ, ರಾಜ ನೆಲ್ಲಿಕಾಯಿ, ಬೆಟ್ಟ ನೆಲ್ಲಿಕಾಯಿ ಇಲ್ಲ, ಬೆಟ್ಟದ ನೆಲ್ಲಿಕಾಯಿ ಬೇರೆ ಮೇಡಮ್, ಇದು ಬೇರೆ. ಇದು ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ ಬೇರೆ. ಅದು ತಗೊಳ್ಳಿ. ಎಲ್ಲಿಂದ ತರ್ತೀರಾ ಇದೆಲ್ಲ? ಇದು ಮರದಲ್ಲಿ ಬಿಡ್ತೇವೆ ಸರ್, ನಮ್ಮಲ್ಲಿ ಇಲ್ಲೇ ಮರ. ಇಲ್ಲೇನಾ? ಅದೇ ಇದು ನಮ್ಮ ಸೈಡ್ ಸಿಕ್ಕುತ್ತಿಲ್ಲ, ಅದೇ. ಇಲ್ಲಿ ಮೈಸೂರಿನಂತ ಸಿಕ್ಕುದು. ಥ್ಯಾಂಕ್ ಯು. ಇದೀಗ ನಾಡ್ದು 3ನೇ ತಾರೀಕಿಗೆ ಫಿನಿಶ್ ಆಗತ್ತಾ? ಇಲ್ಲ ಮೇಡಮ್, ಇದೆಲ್ಲ ಟೈಲ್ಸ್ ಮುಗಿತೆ ಮೇಡಮ್. ಮೋಟ್ರ್ ಗಿಟ್ರ್ ಎಲ್ಲ ಫೌಂಟನ್ ಎಲ್ಲ ಆಗಲ್ಲ ಮೇಡಮ್, ಇದು ಆಗುತ್ತೆ ಅಷ್ಟೇ. ಅದನ್ನೇ ಮಾಡಿಸ್ತಾರೆ, ಅಷ್ಟು ಆಗ್ಬೇಕು, ಅಷ್ಟಾರು ಆಗಲಿ ಅಂತ. ಇವರಲ್ಲಿ ಎಂಟ್ರೆನ್ಸ್ ಅಲ್ಲೇ ಇದ್ರು ಒಂದು ಏನಾದ್ರು ರಿಪೇರಿ ಆಗ್ತದೆ ಅಂತ ಬೋರ್ಡಾರು ಹಾಕಿದೆ. ಸುಮ್ಮನೆ 50-50 ಕೊಟ್ಕೊಂಡು ಬರೋದು. ಮೇಡಮ್ 1 ವರ್ಷ ಆಯ್ತು, ಎಷ್ಟು ದಿನ ಬೋರ್ಡ್? ಕ್ಯಾಮ್ರಾ ಚಾರ್ಜ್ ಬೇರೆ ಕೊಟ್ಟು ತಗೊಂಡು ಬಂದ್ವಿ, 1,000 ಇಲ್ಲ. ಇಲ್ಲ, 1 ವರ್ಷ ಆಯ್ತು. 1 ವರ್ಷದಿಂದ ಇಷ್ಟು ಹಾಗೆ ಅದು ಈಗೆಲ್ಲ ದಸರಾ ಐತೆ ಅನ್ನೋದಕ್ಕೆ ಈ ನೀಲಿ ಕಲರ್ ಆಲಿ. ಅರೆ ನೀರು ಫೋಂಟನ್ ಐತೆ, ನೀರು ಫಸ್ಟ್ ಎಲ್ಲ ಈ ಥರ ಫೋಂಟನ್ ಇತ್ತು. ಇದೆಲ್ಲ ಮಾಡಲ್ಲ, ಲೇಟ್ ಆಗುತ್ತೆ. ಸದ್ಯಕ್ಕೆ ನೀರು 2ನೇ ತಾರೀಕಿಂದ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇದೆಲ್ಲ ಅದಕ್ಕೆ ಅದು ದುಡ್ಡು ಬೇರೆ ಇಸ್ಕೊಂಡು ಅದನ್ನು 1 ವರ್ಷ ಮಾಡಿ ಇನ್ನೂ ಇದು ಎಲ್ಲ ಕೊಡ್ಬೋದು. ಇನ್ನು ದಸರಾ ಮುಗಿದ್ರೆ ಇನ್ನಿಲ್ಲ ಮೇಡಮ್, ಇದು ಇನ್ನು 20 ವರ್ಷ ನೆಕ್ಸ್ಟ್ ದಸರಾಕ್ಕೆ. ಇನ್ನು ಎಷ್ಟು ದಸರಾಕ್ಕೆ ಓಪನ್. ಸರಿ ಆಯ್ತು. ನೆಲ್ಲಿಕಾಯಿ ಕೊಟ್ಟು ನನಗೆ. ಛೇ, 100 ರೂಪಾಯಿ ವೇಸ್ಟ್ ಮಾರೈತೆ ಕ್ಯಾಮರಕ್ಕೆ. ಚಾರ್ಜ್ 100 ರೂಪಾಯಿ. ಇದೆ ವಿಡಿಯೋ ಇವರದ್ದು ಮಾಡಿರುತ್ತೆ. ವರ್ಕ್ ನಡೀತಾ ಇದೆ ನಾಳ್ದಿಗೆ. ಆಹಾ, ಇದನ್ನು ನೆಲ್ಲಿಕಾಯಿ ತಿನ್ನೋರಾದರೂ ವೀಡಿಯೋ ಮಾಡ್ತೇನೆ ನೋಡಿ. ಇದು ನೋಡಿ, ನಾವು ಅತ್ಲಾಗೆ ಹೋಪ ನೆರಳಿಂಗೆ ಬಾ. ನೋಡಿ ನೆಲ್ಲಿಕಾಯಿ ನೋಡಿ, ಕಾಣಿಸಿದೆಯಾ? ಅಬ್ಬಾ ಉಪ್ಪು ಇಲ್ಲಿ ಒಬ್ಬಲಾಗ. ನೆಲ್ಲಿಕಾಯಿ ಇದನ್ನೀಗೆ ಈಗ ತರಬೇಕು. ಆಮೇಲೆ ಚೀಕಾಯಿಯವರ ಫ್ಯಾನಾ? ಹೆಂಗೆ ಮಾಡು.
ಹಾಗೆ ಅಬ್ಬಾ ಚೆನ್ನಾಗಿದೆ. ಕುದುರೆಯ ತಿಂದಿದ್ದೊಳಗೆ ಶಕಾರದು. ಸೊ ಗಾಯ್ಸ್, ಈ ಸೈಡ್ ಫುಲ್ ಸುತ್ತಿದ್ವಿ, ಏನು ಕಾಣಿಸ್ತಿಲ್ಲ, ಅಷ್ಟೇನಿಲ್ಲ. ಸೊ ಆ ಸೈಡ್ ಬೇಡ ಅಂತ ಮಾಡಿದ್ವಿ ಹೋಗೋದು. ಏನಿಲ್ಲ, ಅಲ್ಲಿ ಏನಿಲ್ಲ ಹೋಗಿ ನೋಡು. ನಾನಂತೂ ಬರೋದಿಲ್ಲ, ನಾನಿಲ್ಲೇ ಇರ್ತೇನೆ. ನೋಡಿ, ನನ್ನನ್ನು ಹೊರಡಿಸಿದ ಜನ ಬರೋದಿಲ್ಲ ಅಂತ ಹೇಳ್ಸಿ. ಓಕೆ, ಬೇಡ, ಕ್ಯಾನ್ಸಲ್ ಮಾಡುವ. ಸೀದಾ ಇನ್ನು ಬೆಂಗಳೂರಿಗೆ ಪಯಣ, ಸೀದಾ ಬೆಂಗಳೂರಿಗೆ. ಬಾಯ್ ಬಾಯ್.